ಮಧ್ಯದಲ್ಲಿ ಜೋಳ ಕೂಡ ಬೇಯಿಸಿದ್ದೇನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕೆಲವೊಮ್ಮೆ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಏನಂತ ಅಂದರೆ ಲಾಸ್ಟ್ ಸಂಡೇದು ವ್ಲಾಗು, ಮಾರ್ನಿಂಗ್ ವ್ಲಾಗಲ್ಲಿ ನಾನು ರೊಟ್ಟಿ ಮಾಡಿ ಗುಡ್ಗಾರ ಮಾಡಿದ್ದೆ. ನಮ್ಮ ಹಾಸನ ಶೈಲಿಯಲ್ಲಿ, ನಮ್ಮ ವಿಲೇಜ್ ಸ್ಟೈಲ್ ಗುಡ್ಗಾರ ಮತ್ತು ರೊಟ್ಟಿ ತುಂಬ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಅದ್ರದ್ದು ಶೂಟ್ ಮಾಡ್ಕೊಂಡಿದ್ದೆ. ಜೊತೆಗೆ ಹಳೆ ಮನೇಲಿದ್ದಾಗ ಒಂದು ಪಫ್ ಸ್ಲೀವ್ಸ್ನ ಯೂಟ್ಯೂಬ್ ನೋಡಿಕೊಂಡು ಒಬ್ಬರು ಕಸ್ಟಮರ್ಗೆ ಸ್ಲೀವ್ಸ್ ಡಿಸೈನ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೆ. ಅದ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೆ. ಅದು ನಾನು ಸ್ಕ್ರೋಲ್ ಮಾಡುವಾಗ ನಾನು ಮರ್ತೇ ಬಿಟ್ಟಿದ್ದೀನಿ ಆ ವಿಡಿಯೋ ಮಾಡಿದ್ದೀನಿ ಅನ್ನೋದೇ. ನೆನ್ನೆ ನನಗೆ ಆ ವಿಡಿಯೋ ಸಿಕ್ತು. ತಡಿ ಇದಕ್ಕಾರ ಅಪ್ಲೋಡ್ ಮಾಡೋಣ, ಎರಡು ಸೇರಿಸಿ ಒಂದು ಬ್ಲಾಗ್ ಥರ ಮಾಡಾಕೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಪೂರ್ತಿ ಕಂಟೆಂಟ್ ವ್ಲಾಗೇ. ಹಾಗೆಯೇ ಪಫ್ ಸ್ಲೀವ್ ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ನೀವು ನಾನೇ ನೋಡ್ಕೊಂಡು ಕಲಿತಾ ಇರೋದ್ರಿಂದ ನೀವು ಹೇಗೆ ಗೊತ್ತು ಅಂತ ನೀವು ಜಡ್ಜ್ ಮಾಡಬೇಕು ಅಂತ ಹೇಳ್ತಾ ಇರೋದು ಅಷ್ಟೇ. ನಾನು ನೀಟಾಗಿ ಹೊಲದ್ನೋ ಅಥವಾ ಇನ್ನೂ ಇಂಪ್ರೂವ್ ಆಗಬೇಕಿತ್ತು, ಇನ್ನೂ ಚೆನ್ನಾಗಿ ಹೊಲಿಬೇಕಿತ್ತು ಅಂತಿರೋ ಏನೋ ನಿಮಗೆ ಬಿಟ್ಟಿದ್ದು. ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ನೋಡ್ಕೊಂಡು ಹೊಲಿದೆ ಅಂತ ನಾನು ಹೇಳೋಕ್ಕಳಕ್ಕೆ ಏನು ಮುಜುಗರ ಇಲ್ಲ. ಯಾಕೆಂದ್ರೆ ನಾನು ಅದೇ ಈಗ ಹೈಟ್ ಪಫ್ ಬರುತ್ತಲ್ಲ, ಅದನ್ನು ನಾನೇನು ಕಲ್ತಿಲ್ಲ. ಮಾಮೂಲಿ ಪಫ್ ಸ್ಲೀವ್ ಹೊಲಿತೀನಿ. ಇದು ಡಿಫ್ರೆಂಟ್ ಆಗಿದೆ. ಕಟ್ಟಿಂಗೇ ಬೇರೆ ಥರ. ನಾವು ಮಾಮೂಲಿ ಪಫ್ ಸ್ಲೀವ್ಗೆ ಕಟ್ಟಿಂಗ್ ಮಾಡೋದೇ ಬೇರೆ ಥರ. ಹಾಗಾಗಿ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ತುಂಬ ವರ್ಷದಿಂದ ಬ್ಲೌಸ್ ಹೊಲಿತಾ ಇದ್ದೀನಿ, ಗೊತ್ತಿಲ್ಲ ಅಂತ ಹೇಗೆ ಹೇಳೋದು. ಯೂಟ್ಯೂಬ್ ಇದೆಯಲ್ವಾ, ಹೇಗಿದ್ರು ಎಲ್ಲ ಕಟ್ಟಿಂಗು ಡಿಸೈನ್ಸು ನಾನು ಆಲ್ಮೋಸ್ಟು ಡಿಸೈನು ಬೋಟ್ ನೆಕ್ ಎಲ್ಲ ನಾನು ಯೂಟ್ಯೂಬ್ ನೋಡೇ ಕಲ್ತಿದ್ದು. ನಾನು ಮಾಮೂಲಿ ಬ್ಲೌಸ್ ಮಾತ್ರ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕಲ್ತಿದ್ದು ಬಿಟ್ಟರೆ, ಚೆನ್ನಾಗಿ ನಾನು ಕೈ ರೂಢಿಸ್ಕೊಂಡೆ. ಮಾಮೂಲಿ ಬ್ಲೌಸ್ನೇ ಪರ್ಫೆಕ್ಟಾಗಿ ಹೊಲಿಯೋದು ಕಲ್ತ್ಕೊಂಡು, ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ನೋಡಿಕೊಂಡೆ ಹೊಲಿಯೋದು. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ನೋಡಿಕೊಂಡೆ ಸ್ಟಿಚ್ ಮಾಡಿ ಕಲ್ತಿದ್ದೀನಿ ನಾನು ಕೂಡ. ಅದು ನಿಮ್ಗಳಿಗೊಂದು ಏನಂದರೆ ಇನ್ಸ್ಪೈರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬನ್ನಿ ಇವಾಗ ನೋಡ್ಕೊಂಡು ಬನ್ನಿ ಏನೆಲ್ಲ ಆಯಿತು ಅಂತ ಒಂದು ಕಡೆಯಿಂದ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ನೋಡಿ, ಎಲ್ಲೂ ನಿಮಗೆ ಬೋರ್ ಆಗೋಲ್ಲ, ನಿಮ್ಗೆ ಇಷ್ಟ ಆಗುತ್ತೆ. ಪೂರ್ತಿ ಕಂಟೆಂಟ್ ಬ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಮೊಬೈಲಲ್ಲೇ ಶೂಟ್ ಮಾಡ್ಕೊಳ್ಳೋದಲ್ಲ. ನನ್ನ ಹತ್ರ ಎರಡೆಲ್ಲ ಫೋನ್ ಇಲ್ಲ. ದೇವರಾಜು ಸರ್ ಡ್ಯೂಟಿಗೆ ಹೋಗಿರ್ತಾರೆ ಅಲ್ವಾ. ನಾನು ಫೋನಲ್ಲಿ ನೋಡಿಕೊಂಡು ಮತ್ತೆ ಆಫ್ ಮಾಡಿ ಮತ್ತೆ ಶೂಟ್ ಮಾಡ್ಕೋಬೇಕು, ಈ ಥರ ಮಾಡಿರೋದು. ಅಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿರೋದನ್ನು ನಾನು ಇನ್ನೊಂದು ಫೋನ್ ಇದ್ದರೆ ಶೂಟ್ ಮಾಡ್ಕೋಬೋದಿತ್ತು. ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಏನಂದರೆ ನನಗೆ ಕನ್ಫ್ಯೂಸ್ ಆದಾಗ ವೀಡಿಯೋನ ಆಫ್ ಮಾಡೋದು, ಯೂಟ್ಯೂಬ್ ಆನ್ ಮಾಡ್ಕೊಳ್ಳೋದು, ಮತ್ತೆ ಗಮನ ಇಟ್ಟು ನೋಡೋದು, ಮತ್ತೆ ಕಟ್ಟಿಂಗ್ ಮಾಡೋಕ್ಕೆ ಶುರು ಮಾಡೋದು, ವೀಡಿಯೋ ಮಾಡ್ಕೊಳ್ಳೋದು, ಈ ಥರ ಮಾಡಿದ್ದೀನಿ. ಅದಕ್ಕೋಸ್ಕರ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನೀವೆಲ್ಲಿ ನೋಡ್ತಾ ಇರೋದು ಕಾಣಿಸ್ತಾನೆ ಇಲ್ವಲ್ಲ ಅಂತ ಅನ್ಬೇಡಿ. ಯಾಕೋ ಮಾರ್ಕಿಂಗ್ ಕರೆಕ್ಟ್ ಆಗಲಿಲ್ಲ ಅಂದ್ಕೊಂಡು ಮತ್ತೆ ಏನು ಮಾಡಿದೆ, ಉಲ್ಟಾ ಮಡಿಸ್ಕೊಂಡೆ. ಮಾರ್ಕಿಂಗ್ ಹಾಕಿದ್ನಲ್ಲ, ಅದು ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮತ್ತೆ ಇನ್ನೊಂದು ಸಲ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡೆ, ಮತ್ತು ನಿಮಗೆ ಮಾರ್ಕಿಂಗ್ ಹಾಕಿರೋದನ್ನ ಹಿಂದೆ ಹೋಗಂಗೆ ಮಾಡಿ ಮತ್ತೆ ಹೊಸ್ದಾಗಿ ಮಾರ್ಕ್ ಹಾಕೋಣ ಅಂತ ಮಡಿಸ್ಕೊತಾ ಇದ್ದೀನಿ 4 ಮಡಿಕೆಯಲ್ಲಿ. ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಹಾಗೆ ಈಗ 2ನೇ ಸತಿ ಕಟ್ಟಿಂಗಿಗೆ ಕೂತ್ಕೊಂಡಲ್ಲ, ಮತ್ತೆ ಬೇರೆ ಮಾರ್ಕ್ ಹಾಕ್ಕೊಂಡು ಇದಕ್ಕೆ ನಾನು ಬೇರೆಯವ್ರ ವಿಡಿಯೋ ನೋಡಿದೆ. ನನಗೆ ಆ ವಿಡಿಯೋ ಯಾಕೋ ಅಷ್ಟು ನನಗೆ ಅರ್ಥ ಆಗಲಿಲ್ಲ, ಕನ್ಫ್ಯೂಷನ್ ಆಗಿಬಿಡ್ತು. ಹಂಗಾಗಿ ಇದನ್ನು ಬೇರೆಯವ್ರ ವೀಡಿಯೋನ ನೋಡಿ ಕಟ್ಟಿಂಗ್ ಮಾಡಿದೆ. ಇದು ಪರ್ಫೆಕ್ಟಾಗಿ ಬಂತು ನಾನು ಅಂದ್ಕೊಂಡಿದ್ದ ಥರನೇ. ಫಸ್ಟ್ ಹೊಲ್ದಿದ್ದಲ್ವಾ, ನನಗೆ ಒಂದು ಸ್ವಲ್ಪ ಭಯದಲ್ಲೇ ಕಟ್ ಮಾಡಿದ್ದೀನಿ. ನಾನು ಕಟ್ ಮಾಡೋ ರೀತಿ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು ಅನ್ಕೋತೀನಿ, ಎಲ್ಲೇನು ಹೆಚ್ಚು ಕಮ್ಮಿ ಆಗುತ್ತೋ ಅಂದ್ಬಿಟ್ಟು. ನಾನು ಫಸ್ಟಿಗೆ ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಲೈನಿಂಗೇ ಬಳಸೋದು. ಅಂದರೆ ಮೇಯ್ನ್ ಕಟ್ಟಿಂಗಿಗೆ ಯಾಕೋತ ಏನಾರ ಪ್ರಾಬ್ಲಮ್ ಆದರೂ ಎಕ್ಸ್ಟ್ರಾ ಲೈನಿಂಗ್ ತಂದು ಕಟ್ ಮಾಡಿಬಿಡ್ಬೋದು. ಸ್ಯಾರಿ ಪೀಸ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು ಆದಷ್ಟು ಲೈನಿಂಗಲ್ಲೇ ಬ್ಲೌಸ್ ಪೀಸ್ನ ಅಳತೆ ಮಾಡಿ ಕಟ್ಟಿಂಗ್ ಮಾಡಿ, ಆಮೇಲೆ ಸ್ಯಾರಿ ಪೀಸ್ ಮೇಲೆ ನಾನು ಇಟ್ಕೊಂಡು ನನಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಮಾಡಿಕೊಂಡೆ. ನನಗೆ ನಿಜಕ್ಕೂ ಎಷ್ಟು ಭಯದಲ್ಲಿ ಮಾಡಿದ್ದೀನಿ. ಅವ್ರು ಬೇರೆ ಪಫ್ಡ್ ಸ್ಲೀವ್ ಬೇಕು ಅಂತ ಹೇಳಿದ್ದಾರೆ. ಬರಲ್ಲ ಅಂತ ಅಂದರೆ ಇಷ್ಟು ವರ್ಷದಿಂದ ಟೈಲರಿಂಗ್ ಮಾಡ್ತಾಯಿದ್ದೀನಿ, ಪಫ್ಡ್ ಸ್ಲೀವ್ ಬರಲ್ವ ಅಂತಾರೆ. ನಾನು ಪಫ್ಡ್ ಸ್ಲೀವ್ ಹೊಲಿತೀನಿ, ನಾರ್ಮಲ್ ಸ್ಲೀವ್. ಇದು ಒಂಥರ ಅಂದರೆ ಸ್ಲೀವ್ ಮೇಲ್ಗಡೆ ಹಿಂಗೆ ಎತ್ಕೊಂಡಂಗೆ ಬರುತ್ತಲ್ಲ, ಆ ಥರ ಪಫ್ಡ್ ಸ್ಲೀವ್. ಇದ್ರ ಕಟ್ಟಿಂಗೇ ಬೇರೆ ಥರ ಡಿಫ್ರೆಂಟ್ ಆಗಿದೆ. ಈ ಕಟ್ಟಿಂಗ್ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಯೂಟ್ಯೂಬ್ ನೋಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡೆ. ಮಾಮೂಲಿ ಪಫ್ಡ್ ಸ್ಲೀವ್ ಬರುತ್ತಲ್ವಾ, ಅದನ್ನು ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ಅದೆಲ್ಲ ಕಲ್ತ್ಕೊಂಡಿದ್ದೀನಿ. ಇದೊಂದು ನನಗೆ ಗೊತ್ತಿರಲಿಲ್ಲ, ಹಂಗಾಗಿ ನೋಡಿಕೊಂಡು ಹೊಲಿದೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಮಡಿಸಿ ಫಸ್ಟು ಸ್ಟಿಚ್ ಮಾಡ್ಕೋಬೇಕು ಅಂತ ಹಂಗೆ ತೋರಿಸಿದ್ದೀನಿ ಅಷ್ಟೇ.
ಮಧ್ಯದಲ್ಲಿ ಒಂದು ನಾಟ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಸ್ಯಾರಿ ಪೀಸ್ ಕಟ್ ಮಾಡ್ಕೋಬೇಕು. ಏನು ಗೊತ್ತಾ, ನನಗೆ ಈ ಚಿಟ್ಟೆ ಇಟ್ಕೊಂಡು ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಇವ್ರು ಸಿಕ್ಕಾಬಟ್ಟೆ ತುಂಟಿ, ಸೈಲೆಂಟ್ ಅಂತೂ ಇಲ್ಲ. ಅದ್ರ ಜೊತೆಗೆ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕು, ವಾಯ್ಸ್ ಓವರ್ ಕೊಡಬೇಕು, ಅಪ್ಲೋಡ್ ಮಾಡಬೇಕು, ಅದು ಸಹ ಕೆಲಸನೇ, ಯಾವುದೂ ಈಸಿಯಾಗಿ ಆಗೋದಿಲ್ಲ. ನಾನು ತುಂಬಾ ಅಂದರೆ ಸ್ಟ್ರಗಲ್ ಪಡ್ತಾಯಿದ್ದೀನಿ ಎರಡು ಕಡೆಯಿಂದನೂ. ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ಲೈಕ್ ಮುಖಾಂತರ ನನಗೆ ತಿಳಿಸೋದ್ರಿಂದ ನನಗೊಂದು ಖುಷಿಯಾಗುತ್ತೆ. ವೀಡಿಯೋ ಮಾಡಲಿಕ್ಕೆ ಒಂದೊಳ್ಳೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಸ್ವಲ್ಪನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ನನಗೂ ಒಂದು ಏನಂತಂದರೆ ಒಂದು ಐಡಿಯಾ ಬಂದಂಗೆ ಆಗುತ್ತೆ, ಯಾವ ರೀತಿ ವಿಡಿಯೋ ಮಾಡಬೇಕು, ನಿಮ್ಗಳಿಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ ರೀತಿ ನಿಮ್ಮನ್ನ ನಾನು ಇಷ್ಟಪಡಿಸ್ಬೋದು ಅನ್ನೋದು ನನಗೆ ತಿಳ್ಕೊಳ್ಳೋಂಗೆ ಆಗುತ್ತೆ. ನೀವು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೆ ಬ್ಲೌಸ್ ಬಗ್ಗೆ ಇನ್ನೇನಾದ್ರು ಕಟ್ಟಿಂಗು ವೀಡಿಯೋಸು ಅಥವಾ ಸ್ಟಿಚಿಂಗ್ ವೀಡಿಯೋಸ್ ಏನಾದ್ರು ಬೇಕಂದರೆ ನನಗೆ ಕಾಮೆಂಟ್ ಮಾಡಿ. ನಾನು ಏನಾರು ಅದು ಕಲ್ತಿದ್ರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ. ಈಗ ನಾನು ಲೈನಿಂಗು ಎಲ್ಲನೂ ಮಾಮೂಲಿ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡನೇ ಶೇಪ್ ಕಟ್ಟಿಂಗ್ ಮಾಡಬೇಕಲ್ಲ, ನಾನು ಏನು ಮಾಡಿಬಿಡ್ತೀನಿ, ಫಸ್ಟು ಸ್ಟಿಚ್ ಮಾಡಿಬಿಡ್ತೀನಿ ಒಂದೇ ಸಲ ಲೈನಿಂಗ್ ಎಲ್ಲ. ಕೆಲವೊಂದು ಸಲ ಉಲ್ಟಾ ಪಲ್ಟಾ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಫಸ್ಟು ನಾರ್ಮಲಾಗಿ ಲೈನಿಂಗ್ನ ಕೂಡಿಸ್ಕೊಂಡು ಎರಡನೇ ಶೇಪ್ನ ಆಮೇಲೆ ತೊಗೊತೀನಿ. ನಾನು ಈ ರೀತಿಯಾಗಿ ಮಾಡ್ಕೊತೀನಿ ನನಗೆ ಈಸಿ ಆಗೋ ಮೆಥಡಲ್ಲಿ. ಬನ್ನಿ ಈಗ ಸ್ಟಿಚ್ ಮಾಡುವಾಗ ಹೇಗೆ ಬರುತ್ತೆ ನೋಡೋಣ. ಚೆನ್ನಾಗಿ ಬಂದಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಲೈಕ್ ಮುಖಾಂತರ ನನಗೆ ತಿಳ್ಕೊಳಂಗಾಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ, ಆಯಿತಾ? ಬಿಗಿನರ್ಸ್ಗಳಿಗೆ ನಂದೊಂದು ಕಿವಿ ಮಾತು ಏನಂತಂದರೆ, ನಾನೇನೋ ಯೂಟ್ಯೂಬಲ್ಲಿ ನೋಡಿಕೊಂಡೆ ಪಟ್ಟಂತ ಕಟ್ ಮಾಡಿ ಸ್ಟಿಚ್ ಮಾಡಿದೆ ಅಂದರೆ ಅದರಲ್ಲಿ ನನಗೆ ಬೇಸಿಕ್ ನಾಲೆಡ್ಜ್ ಇದ್ದಿದ್ದರಿಂದ ನನಗೆ ಬೇಗ ತಲೆಗೆ ಹೋಯಿತು. ಹಾಗಾಗಿ ನೋಡ್ತಿದ್ದಂಗೆ ನಾನು ಸ್ಟಿಚ್ ಮಾಡಿ ಕಟ್ಟಿಂಗ್ ಎಲ್ಲ ಮಾಡಿಕೊಂಡೆ. ಅದೇ ನೀವು ಸ್ಟಾರ್ಟಿಂಗ್ ಕಲಿಯುವಾಗಲೇ ನೀವು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಅಂದರೆ ಅಷ್ಟು ತಲೆಗೆ ಹೋಗಲ್ಲ. ಹಂಗಾಗಿ ಲೈಟಾಗಿ ನೀವು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಸಿಂಪಲ್ ಬ್ಲೌಸ್ನ ಹೊಲಿಯೋದು ಕಟ್ಟಿಂಗ್ ಮಾಡೋದನ್ನ ನೀವು ಕಲ್ತ್ಕೊಂಡ್ರೆ ಅದು ನಿಮ್ಮ ತಲೆಗೆ ಹೋಗಿದ್ರೆ ಕಟ್ಟಿಂಗ್ ಎಲ್ಲ ನಾವು ಈಸಿಯಾಗಿ ಬೇರೆ ಬೇರೆ ಡಿಸೈನ್ಸ್ಗಳನ್ನ ನೋಡಿದಾಗ ಅರ್ಥ ಮಾಡ್ಕೋಬೋದು. ಮಾರ್ನಿಂಗ್, ಸಂಡೇ ಮಾರ್ನಿಂಗ್ ಬ್ಲಾಗ್. ಇವತ್ತು ಸಿಂಪಲ್ ಬ್ಲಾಗ್ ಆಗಿರೋ, ಸಿಂಪಲ್ ಅನ್ನೋದಕ್ಕಿಂತ ಫುಡ್ ಆ್ಯಂಡ್ ಬ್ಲಾಗ್. ಹಾಸನ ಫ್ಯಾಮಿಲಿ ಫುಡ್ ಆ್ಯಂಡ್ ಬ್ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ಹಾಸನ ಶೈಲಿಯ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ. ಜೊತೆಗೆ ಅದನ್ನು ತಿಂದ್ಬಿಟ್ಟು ನಮ್ಮ ಮನೇಲೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ. ಇದು ಹಳೆ ಕಾಲದ ವಿಲೇಜ್ ಸ್ಟೈಲ್ ಫುಡ್, ಆಯಿತಾ? ಬನ್ನಿ ಹೇಗೆ ಮಾಡೋದು ನೋಡೋಣ ನಮ್ಮ ಹಾಸನ ಶೈಲಿದು. ಇವತ್ತು ನಮ್ಮ ಮನೇಲಿ ಟಿಫಿನ್ ಬಂದು ಅಕ್ಕಿ ರೊಟ್ಟಿ ಗುಡ್ಗಾರದಲ್ಲಿ ಒಂದು 4-5 ಥರ ಗುಡ್ಗಾರ ಮಾಡ್ತೀನಿ. ಹಸಿರು ಮೆಣಸಿಕಾಯಿ ಬಳಸಿ ಮತ್ತು ಒಣಮೆಣಸಿಕಾಯಿ ಬಳಸಿ ಒಂದು 2-3 ಥರ ಗುಡ್ಗಾರ ಮಾಡ್ತೀನಿ. ಅದರಲ್ಲಿ ಇವತ್ತು ಹಸಿರು ಮೆಣಸಿಕಾಯಿ ಬಳಸಿ ತುಂಬಾ ಫೇಮಸ್ ಆಗಿರೋ, ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಫಸ್ಟ್ ಗುಡ್ಗಾರದ ರೆಸಿಪಿ ಇದು. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಒಂದು ರೆಸಿಪಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ, ಈ ಶೀತ, ನೆಗಡಿ, ಒಳ ಜ್ವರ, ಬಾಯಿಗೆಟ್ಟಂಗಾಗಿರುತ್ತೆ, ಅಂದರೆ ಊಟ ಸೇರ್ತಾ ಇರಲ್ಲ, ಆಮೇಲೆ ಈ ಸಲೈವ ಕಮ್ಮಿ ಆಗಿರುತ್ತೆ ಅಂಥವ್ರಿಗೆಲ್ಲ ಈ ಗುಡ್ಗಾರ ಮಾಡ್ಕೊಂಡು ತಿಂತಾಯಿದ್ರೆ ವೀಕ್ಲಿ ಒನ್ಸು ಸ್ವಲ್ಪ ಚೆನ್ನಾಗಿ ಉತ್ಪತ್ತಿ ಆಗೋಕ್ಕೆ ಶುರುವಾಗುತ್ತೆ. ಜೊತೆಗೆ ಶೀತ, ಕೆಮ್ಮು, ನೆಗಡಿ ಹೊಡೆಯುತ್ತೆ. ಹಾಗೆಯೇ ಒಳ ಜ್ವರ ಇರೋರಿಗೆ ಊಟ ಚೆನ್ನಾಗಿ ಸೇರತ್ತೆ, ಆಯಿತಾ? ನನಗೂ ಸ್ವಲ್ಪ ಶೀತ ಆಗಿರೋದಕ್ಕೆ ಮಾಡ್ತಾ ಇರೋದು. ಆಮೇಲೆ ನಮ್ಮನೆಯವ್ರ ಫೇವ್ರೇಟ್ ಅದು, ವೀಕ್ಲಿ ಒಂದ್ಸಲಿ ಮಾಡಲೇಬೇಕು. ಇವತ್ತು ಊರಿಗೆ ಹೋಗ್ದೇ ಉಳ್ಕೊಂಡ್ರಲ್ಲ, ಸಂಡೇ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ತಾರೆ. ಅದಕ್ಕೋಸ್ಕರ ರೊಟ್ಟಿ ಗುಡ್ಗಾರ ಮಾಡು ಅಂದ್ರಲ್ಲ, ನಿಮ್ಮ ಮುಂದೆನೂ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಶುರು ಮಾಡಿದ್ದೀನಿ. ಜೊತೆಗೆ ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಮಕ್ಳಿಗೂ ಶೀತ ಆಗಲ್ಲ, ಎದೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಈ ಒಂದು ರೆಸಿಪಿಯಿಂದ. ನಮ್ಮನೇಲಂತೂ ನಾನು ಬಾಣಂತನದಲ್ಲಿ ಅಮ್ಮ ಯಾವಾಗಲೂ ವೀಕ್ಲಿ ಒನ್ಸ್ ಅಂತೂ ಗುಡ್ಗಾರ ಮಾಡೋರು, ಇದನ್ನು ಈ ರೀತಿಯಾಗಿ ಮಾಡೋರು. ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ, ವೈರಲ್ ಮಾಡಿ, ವ್ಯೂಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ನಮಗೊಂದು ಒಳ್ಳೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಬನ್ನಿ ಈಗ ಮತ್ತೆ ತಡ ಈ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ ರೆಸಿಪಿ ಶೂಟ್ ಮಾಡ್ಕೊಂಡ್ಬಿಡ್ತೀನಿ, ಸಿಂಪಲ್ ಆಗಿರುತ್ತೆ. ಬನ್ನಿ ಈಗ ಶುರು ಮಾಡೋಣ. ಈಗ ಮೊದಲಿಗೆ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಒಂದು 3 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 1/4 kg ಕಮ್ಮಿ ಹಸಿರು ಮೆಣಸಿಕಾಯಿ, ಒಂದು 4 ಹುಳಿ ಟೊಮೆಟೊ ತೊಗೋತಾ ಇದ್ದೀನಿ. ಇಷ್ಟು ಬೇಕಾಗುತ್ತೆ. ಹಸಿರು ಮೆಣಸಿಕಾಯಿ ನಮ್ಮದು ಚುರುಕು ಮೆಣಸಿಕಾಯಿ ಹಾಕಿರೋದ್ರಿಂದ ಟೊಮೆಟೊ ಕ್ವಾಂಟಿಟಿನೂ ಜಾಸ್ತಿ ಆಗಬೇಕಿಲ್ಲ, ಮಕ್ಕಳು ತಿನ್ನೋದಲ್ವಾ, ಸ್ವಲ್ಪ ಏನಂತಾರೆ ಖಾರ ಅಂದ್ಬಿಟ್ಟು ತಿನ್ಲಿಕ್ಕೆ ಇದು ಮಾಡ್ತಾರೆ. ಹಾಗಾಗಿ ನೀವು ಮೆಣಸಿಕಾಯಿ ತೊಗೊಳೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದು ಚೆನ್ನಾಗಿ ಬಾಡಿಸಾದ್ಮೇಲೆ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸು,
ನೀವು ಮೆಣಸು ಹಾಕೊಳ್ಳೋದು ಅಷ್ಟೇ, ಹಸಿರು ಮೆಣಸಿಕಾಯಿ ಯಾವ ರೀತಿದು ಅಂತ ನೋಡ್ಕೊಂಡು ಹಾಕೋಬೇಕು. ಈಗ ನನಗೆ ಇನ್ನೊಂಚೂರು ಜೀರಿಗೆ ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಉದುರಿಸ್ಕೊಂಡೆ. ಒಂದು 4ರಿಂದ 5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಗರಿ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದೆಲ್ಲ ಫ್ರೈ ಆಗೋದ್ರಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಂಡೆ. ಬೆಳ್ಳುಳ್ಳಿ ಜೀರಿಗೆ ಕ್ವಾಂಟಿಟಿನೇ ಜಾಸ್ತಿ ಇರಬೇಕು ಈ ಗುಡ್ಗಾರದಲ್ಲಿ. ಈಗ ಚೆನ್ನಾಗಿ ಅದು ಆಫ್ ಮಾಡಿದ್ದೀನಿ. ಈಗ ಅದೇ ಉರಿಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಅದೇ ಒಂದು ಹೀಟಲ್ಲೇ. ಈಗ ಅದ್ರ ಮೇಲ್ಗಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೀಡಿಯಮಾಗಿ ರುಬ್ಕೋಬೇಕು. ತುಂಬ ಸ್ಮ್ಯಾಶು ಆಗಬಾರ್ದು, ತುಂಬ ದಪ್ಪಗೂ ಇರಬಾರ್ದು, ಆ ಥರ ರುಬ್ಕೋಬೇಕು. ಮತ್ತು ಅದೇ ಕಡಾಯಿನ ಬಿಸಿ ಮಾಡಿಕೊಂಡು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಂದು ಗರಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು 1-2 ಗೆಡ್ಡೆ ಈರುಳ್ಳಿನ ಹೆಚ್ಚಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕೋತೀನಿ, ಇದಕ್ಕೂ ಉಪ್ಪು ಹಿಡಿಬೇಕಲ್ವ, ಹಂಗಾಗಿ. ಹಾಗೆಯೇ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು, ಕಾಯಿ ತುರಿ ಬೇಕಾದರೂ ಹಾಕೋಬೋದು, ನೀವು ಆಪ್ಷನಲ್ ಆಯಿತಾ. ನಾನಿಲ್ಲಿ ಕಾಯಿ ತುರಿ ಬಳಸ್ತಾ ಇಲ್ಲ, ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಬರೀ ಈರುಳ್ಳಿಗೆ ಮಾತ್ರ, ಯಾಕೆ ಗುಡ್ಗಾರಕ್ಕೂ ರುಬ್ಬಿದ್ದೀವಲ್ವ, ಹಂಗಾಗಿ. ಚೆನ್ನಾಗಿ ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋವಂಥ ಮಿಶ್ರಣನ ಹಾಕಬೇಕಾಗತ್ತೆ. ನಾನು ನಂಬ್ತಿರೋ ಬಿಡ್ತಿರೋ ಇದು ತಿಂದಮೇಲೆ ನನಗೆ ಸಂಜೆ ಹೊತ್ತಿಗೆಲ್ಲ ಸ್ವಲ್ಪ ಶೀತ ಕಂಟ್ರೋಲಿಗೆ ಬಂತು, ಸಿಕ್ಕಾಬಿಟ್ಟೆ ಅಂದರೆ ಎಳ್ಕೊತಾ ಇದೆ, ನನಗೆ ಶೀತ ತಡೆಯೋಕ್ಕಾಗದೆ, ನೀವೇ ನೋಡ್ತಿದ್ರಲ್ಲ ಆ ಥರ ಆಗ್ತಾಯಿತ್ತು. ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಈಗ ರುಬ್ಬಿರೋಂಥ ಮಿಶ್ರಣ ಹಾಕಿ ಒಂದೊಂದು ಚೂರು ನೀರನ್ನ ಆ ಜಾರೊಳಕ್ಕೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಉರಿಲೇ ಫ್ರೈ ಮಾಡ್ತಾ ಹೋಗ್ಬೇಕು. ಆ ನೀರೆಲ್ಲ ಸುಂಡಿ ಆ ತಳ ಬಿಡೋ ಥರ ಆಗಬೇಕು. ಅಷ್ಟರಲ್ಲಿ ಬನ್ನಿ ರೊಟ್ಟಿ ಹಸಿಟ್ಟಿಗೆ ನಾನು ಕುದಿಯೋ ನೀರನ್ನ ಕಾಯಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಅನ್ನನ ರುಬ್ಕೊಂಡು ಹಾಕೋತಾರೆ, ಕೆಲವೊಬ್ಬರು ಹಸಿಟ್ಟನ್ನ ಕದರ್ತಾರೆ ನೀರಿಗೆ. ನಾನು ಬರೀ ನೀರನ್ನೇ ಚೆನ್ನಾಗಿ ಮರಳಿಸ್ಬಿಟ್ಟು ಹಸಿಟ್ಟಿಗೆ ಹಾಕೋತೀನಿ. ನಾನು ಎಲ್ಲ ಥರನೂ ಮಾಡ್ತೀನಿ, ನಾನು ಜಾಸ್ತಿ ಮಾಡೋದೇ ನೀರನ್ನ ಮರಳಿಸ್ಬಿಟ್ಟು ಹಾಕ್ಬಿಟ್ಟು ಮಾಡೋದು ರೊಟ್ಟಿನ. ಬನ್ನಿ ಈಗ ಹಸಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಬಿಡೋಣ. ನಮ್ಮ ಹಾಸನ ಸೈಡಲ್ಲೆಲ್ಲ ತಟ್ಟೋ ರೊಟ್ಟಿನೇ ಮಾಡೋದು. ಈ ಕುಣಿಗಲ್ ಸೈಡು, ತುಮಕೂರು ಸೈಡಲ್ಲೆಲ್ಲ ಬಳಿಯೋ ರೊಟ್ಟಿ ಬಳಿತಾರೆ. ನಾನು ರವೆ ರೊಟ್ಟಿ ಮಾತ್ರ ಬಳಿತೀನಿ. ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ತಟ್ಟೋ ರೊಟ್ಟಿನೇ, ಅಕ್ಕಿ ರೊಟ್ಟಿ ಮಾಡೋದಾದರೆ, ರಾಗಿ ರೊಟ್ಟಿ ಮಾಡೋದಾದರೆ, ಜೋಳದ ರೊಟ್ಟಿ ಮಾಡೋದಾದರೆ. ಈಗ ಅಕ್ಕಿ ಹಸಿಟ್ಟು ಎಷ್ಟು ಬೇಕೋ ನಮ್ಮ ಮನೆಗೆ ಅಷ್ಟು ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪೆಲ್ಲ ಚೆನ್ನಾಗಿ ಹಸಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಕುದಿಸಿರೋಂಥ ನೀರನ್ನ ಅದ್ರ ಮೇಲ್ಗಡೆ ಹಾಕ್ಬಿಟ್ಟು ಒಂದು 1/4 ಗಂಟೆ ಬಿಟ್ಬಿಡ್ತೀನಿ. ಯಾಕೋತಾ ಸುಡೋ ಹಸಿಟ್ಟನ್ನ ಡೈರೆಕ್ಟಾಗಿ ನನಗೆ ಮುಟ್ಟೋದಕ್ಕಾಗಲ್ಲ, ಹಾಗಾಗಿ 1/4 ಗಂಟೆ ಬಿಟ್ಟರೆ ಆರ್ಕೊಳ್ಳುತ್ತೆ. ಆಮೇಲೆ ನಾನು ಸ್ವಲ್ಪನೇ ತಣ್ಣೀರನ್ನ ಹಾಕ್ಕೊಂಡು ನೀಟಾಗಿ ಎಷ್ಟು ಯಾವ ಥರ ಅದಕ್ಕೆ ಬೇಕೋ ಆ ಥರ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊತೀನಿ ಹಿಟ್ಟನ್ನು. ನೀವುಗಳೆಲ್ಲ ಯಾವ ಥರ ಮಾಡ್ತೀರಾ ರೊಟ್ಟಿನ? ಅನ್ನ ಹಾಕ್ಕೊಂಡು ಮಾಡ್ತಿರೋ ಅಥವಾ ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಬನ್ನಿ ಈಗ ಇದು ಸ್ವಲ್ಪ ಕೈ ಆಡಿಸಿದಾಯ್ತಲ್ಲ, ಇದು ಆರ್ಕಳ್ಳಿ. ಅಷ್ಟರಲ್ಲಿ ಗೊಡ್ಗಾರದ ಕತೆ ಏನಾಯಿತು ನೋಡುವ. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಷ್ಟು ಸುಂಡಿ ಎಷ್ಟು ಕೆಳಗೆ ಬಂದಿದೆ ನೋಡ್ತಾ ಇರ್ಬೋದು. ತಳ ಬಿಟ್ಟಿದೆ, ಇಷ್ಟಾದರೆ ಸಾಕು ಗೊಡ್ಗಾರ ಆದಂಗೆ. ಯಾಕೆಂದರೆ ಹೊರ್ಗಡೆನೂ ಇಡ್ಬೋದು, ಈ ಥರ ಚೆನ್ನಾಗಿ ಸುಂಡಿಸಿಟ್ಬಿಟ್ರೆ ಹೊರ್ಗಡೆನೂ 1-2 ದಿನ ಹಾಗೆ ಇಡ್ಬೋದು, ಅಳಿಸೋದಿಲ್ಲ. ಹಂಗಾಗಿ ನಾನು ಪಕ್ಕದಲ್ಲಿ ಜೋಳ ಕೂಡ ಬೇಯಿಸಿದ್ದೀನಿ ತಿನ್ನಲಿಕ್ಕೆ. ಊರಿಂದ ಜೋಳ ಕಿತ್ಕೊಂಡು ಬಂದಿದ್ದರು. ನನಗೆ ಎಳೆ ಜೋಳನ ಬೇಯಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಆಳೋಟೆಲ್ ತಿಂದರೆ ತುಂಬಾ ಒಳ್ಳೆಯದು, ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಅಲ್ವಾ ಹಸಿ ಜೋಳದಲ್ಲೆಲ್ಲ. ಹಂಗಾಗಿ ಫಸ್ಟಿಗೆ ಜೋಳ ಕೊಡ್ತಾಯಿದ್ದೀನಿ. ಬನ್ನಿ ಈಗ ಜೋಳ ಕೊಡೋಣ, ನಾನು ಸ್ವಲ್ಪ ತಿಂತೀನಿ. ಹಾಗೆ ಈ ಮಧ್ಯದಲ್ಲಿ ಜೋಳ ಕೂಡ ಬೇಯಿಸಿದ್ದೆ. ನೆನ್ನೆ ನಮ್ಮ ಮನೆಯಿಂದನೇ ಕಿತ್ಕೊಂಡು ಬಂದಿದ್ರು ಊರಲ್ಲಿ ನಮ್ಮದೇ ಜೋಳ, ಅದನ್ನು ಬೇಯಿಸಿದ್ದೆ. ಹೇಗಿದೆ ಜೋಳ? ಸಂಡೇ ಬೀಚ್. ಉಪ್ಪು ಚೆನ್ನಾಗಿದೆ, ಮತ್ತು ಉಪ್ಪು ಹಚ್ಕೊಂಡಲ್ಲಪ್ಪ. ನಂಗೆ ಚಿಟ್ಟ ನನಗೆ ಜೋಳ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಬೇಯಿಸಿದಾಗ ಈ ಸುಟ್ಟಾಗ ಅದ್ರ ಘಮ ತೊಗೊಳಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಇಷ್ಟನಾ ಅಂತ ಹೇಳಿ ನನಗೆ ತಿಳಿಸಿ. ಒಬ್ಬೊಬ್ಬರು ಅಭಿರುಚಿ ಒಂದೊಂದು ರೀತಿ ಅಲ್ವಾ. ಹಂಗಾಗಿ ನಾನು ಏನಾರು ಊರಿಗೆ ಹೋದರೆ ಅಲ್ಲಿ ಒಲೆ ಎಲ್ಲ ಇದೆ ಅಲ್ವಾ, ಆದಷ್ಟು ಏನಾರು ಜೋಳ ಆ ಟೈಮಲ್ಲಿ ಏನಾರು ಬಂದಿದ್ರೆ ಒಯ್ತಾ ಬತ್ತಾ ಒಲೆಯಲ್ಲಿ ಸುಟ್ಕೊಳ್ಳೋದು. ಕೆಂಡ, ಅದು ಸೌದೆ ಕೆಂಡ ಆಗಬೇಕು, ತುಂಬ ಘಮಭರಿತವಾಗಿ ಬರುತ್ತೆ ಜೋಳ ತಿನ್ನಲಿಕ್ಕೆ. ಆ ಥರ ಮಾಡಿಕೊಂಡು ಯಾವಾಗಲೂ ತಿಂತ ಓಡಾಡ್ಕೊಂಡಿರ್ತೀನಿ. ನನಗೆ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಊರು, ತೋಟ, ಜಮೀನು, ನಮ್ಮ ಮನೆ ಎಲ್ಲನೂ ನಾನು ಈ ವ್ಲಾಗಲ್ಲೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೂ ಇಷ್ಟ ಆಗುತ್ತೆ. ದೇವರಾಜು ಎಷ್ಟೆಲ್ಲ ಕಷ್ಟಪಡ್ತಾರೆ, ಡ್ಯೂಟಿಗೂ ಹೋಗ್ಕೊಂಡು ಅಲ್ಲೂ ಜಮೀನು ಕೆಲಸ ಎಲ್ಲ ಮಾಡಿಕೊಂಡು ಎಷ್ಟು ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತಲೂ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡುವ ಹೇಗಾಗತ್ತೆ ಅಂದ್ಬಿಟ್ಟು. ಈಗ ನಾನು ರೊಟ್ಟಿ ಹಿಟ್ಟನ್ನ ಸ್ವಲ್ಪನೇ ತಣ್ಣೀರು ಹಾಕೊಂಡು ನೀಟಾಗಿ ಕಲಸಿ ಹದವಾಗಿ ಮಾಡಿಟ್ಕೊಂಡಿದ್ದೀನಿ. ಏನೇ ಮಾಡಿಕೊಂಡ್ರು ಕೈಯಲ್ಲಿ ನಾವು ಹೇಗೆ ಮಿತ್ತೀವೋ ಅದ್ರ ಮೇಲೆ ರೊಟ್ಟಿ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಚೆನ್ನಾಗಿ ಕೈಯಲ್ಲಿ ಮಿತ್ಕೊಂಡು ನಾನು ಮಣೆಗೆ ಹಸಿಟ್ಟು ಹಾಕೊಂಡು ತಟ್ಕೋಬೇಕಷ್ಟೇನೆ. ಪಕ್ಕದಲ್ಲಿ ಹಂಚಿನ ಕಾಯಕ್ಕಿಟ್ಟಿದ್ದೀನಿ.
ನನಗೆ ಸಾಮಾನ್ಯವಾಗಿ ಅನ್ನದ ರೊಟ್ಟಿ ಬೇರೆಯವ್ರು ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ನನಗೆ ತಟ್ಟಲಿಕ್ಕೆ ಅಷ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ ಅನ್ನ ಎಲ್ಲ ಹಾಕೊಂಡು ಮಾಡಿದಾಗ. ಅದಕ್ಕೆ ನಾನು ಬಿಸಿನೀರನ್ನ ಚೆನ್ನಾಗಿ ಕುದಿಸಿ ಹಾಕಿ ಈ ಥರ ಮಾಡ್ಕೊತೀನಿ. ನನಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ದೊಡ್ಡದಾಗಿ ನಾನು ರೊಟ್ಟಿ ಹಾಕ್ಕೋಬೋದು. ಹಂಗಾಗಿ ಫೈನಲಿ ರೊಟ್ಟಿ ಗುಡ್ಗಾರ ರೆಡಿ. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನಮ್ಮ ಹಾಸನ ಸ್ಟೈಲಲ್ಲೊಮ್ಮೆ. ಕಾರಣ ಏನೋ ದಜು ಇಷ್ಟ ಆಯ್ತಾ? ಏನು ಕಮ್ಮಿ ಆಯಿತು? ನಮ್ಮ ಕಡೆ ಇದನ್ನು ಹೀಗೆ ತಿನ್ನೋದು. ಅಪ್ಪ ಎಷ್ಟು ರೊಟ್ಟಿ ತಿಂತವ? 2.5 ಡೈಲಿ ತಿಂತಾ ಇದ್ದಿದ್ದು ಎಷ್ಟು? 1.5. ಒಂದು ರೊಟ್ಟಿ ಎಕ್ಸ್ಟ್ರಾ ಮಾಡಿದ ಅಷ್ಟು ರುಚಿಯಾಗಿರುತ್ತೆ ಇದು ಗುಡ್ಗರ ಮಾತ್ರ. ಹೌದವ್ವ? ಮುರ್ಕೊಡಿ. ನೋಡಿ ಇಲ್ಲಿ ನಮ್ಮ ಮನೆಯೊಳ ಚಂದುಳ್ಳಿ ಚೆಲುವೇನ. ಸಾಕಂತರ್ಧ ಸಂಡೇ ಸ್ಪೆಷಲ್ ವ್ಲಾಗ್, ಮಾರ್ನಿಂಗ್ ವ್ಲಾಗ್ ವೈರಲ್ ಮಾಡಿಕೊಡಿ, ಓಕೆನಾ? ಲೈಕ್ ಮಾಡಿ. ನಮ್ಮ ಊರಿಗೆ ಹೋದಾಗ ನಮ್ಮ ಅತ್ತೆ ರೊಟ್ಟಿ ಹಾಕಿ ಪಕ್ಕದಲ್ಲಿ ಹಿಂಗೆ ನಿಲ್ಲಿಸ್ತಾ ಹೋಗ್ತಾರೆ ರೊಟ್ಟಿನ. ಅದು ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಂದರೆ, ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ, ನಿಂತ್ಕೋತಾನೆ ಇಲ್ಲ. ಅದು ನಗು ಬರ್ತಾಯಿತ್ತು. ಹಂಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ, ನಿಮಗೂ ಇಷ್ಟ ಆಗ್ಬೋದು ಅಂತ. ನಮ್ಮೂರಲ್ಲಂತೂ ನಮ್ಮದು ಒಲೆ ಅಡುಗೆನೇ ಹೋದರೆ ನನಗಿಷ್ಟ ಆಗುತ್ತೆ ಒಲೆ ಅಡುಗೆ ಮಾಡಲಿಕ್ಕೆಲ್ಲ. ಇಲ್ಲೆಲ್ಲ ಒಲೆ ಎಲ್ಲ ಈಗ ಕಾಣಲಿಕ್ಕೆ ಸಿಗಲ್ಲ. ಟೌನ್ ಕಡೆ ಎಲ್ಲೋ ರೇರಾಗಿ ಸಿಗತ್ತಷ್ಟೇ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಊರಿಗೆ ಹೋಗಿ ವೀಡಿಯೋಸ್ ಎಲ್ಲ ಮಾಡಿ ನಿಮಗೆ ಶೇರ್ ಮಾಡಲಿಕ್ಕೆ, ನಮ್ಮ ವಿಲೇಜ್ ಲೈಫ್ ಹೇಗಿರುತ್ತೆ ನಾನು ಹೋದಾಗ ಅಂತೆಲ್ಲ ಅಂದ್ಬಿಟ್ಟು. ಆಯಿತಾ? ಈಗ ಅಮ್ಮ ಅಜ್ಜಿ ಎಲ್ಲ ಬಂದರು, ಎಲ್ಲರಿಗೂ ಒಬ್ಬೊಬ್ಬರಾಗೆ ರೊಟ್ಟಿ ಮಾಡಿಕೊಟ್ಟೆ ತಿಂತಾ ಇದ್ದಾರೆ. ನಾನಿನ್ನೂ ತಿಂದಿಲ್ಲ. ಇವರೆಲ್ಲ ತಿಂದುಬಿಟ್ರೆ ನನಗೂ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ಬೋದು. ಹಂಗಾಗಿ ನನ್ನ ಅಜ್ಜಿಗೆ ಮೆತ್ತಗೆ ಹಾಕಬೇಕು. ಹಂಗಾಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿ, ಒಬ್ರಿಗೆ ಮೆತ್ತಗೆ ಬೇಕಾಗುತ್ತೆ, ಒಬ್ರಿಗೆ ದಪ್ಪಗಿರಬೇಕು, ಒಬ್ರಿಗೆ ಗಟ್ಟಿಯಾಗಿರಬೇಕು ರೊಟ್ಟಿ. ಈ ಥರ ಡಿವೈಡ್ ಆಗುತ್ತೆ ನಮ್ಮ ಮನೇಲಿ. ಎಲ್ಲ ಥರನೂ ಹಾಕಬೇಕು ನಾನು. ದೇವರಾಜು ಊರಲ್ಲೆಲ್ಲ ಏನು ಗೊತ್ತಾ, ಈ ಥರ ಗೊಡ್ಗಾರಕ್ಕೆ ಮೊಸರು ಹಾಕೊಂಡು ತಿಂದು ಅಭ್ಯಾಸ. ನಮಗೆ ತುಪ್ಪ ಹಾಕೊಂಡು ತಿಂದು ಅಭ್ಯಾಸ. ಹಂಗಾಗಿ ನಾವು ಹೆಚ್ಚು ಕಮ್ಮಿ ಒಂದು 4-5 ಸ್ಪೂನ್ ತುಪ್ಪನೇ ಆಯಿತು ಅನ್ಬೋದು ಈ ರೊಟ್ಟಿ ತಿನ್ನೋದ್ರಲ್ಲಿ. ನನಗೆ ಅಷ್ಟು ಇಷ್ಟ ಆಗುತ್ತೆ ತುಪ್ಪ ಕಾಂಬಿನೇಷನ್ ಇದಕ್ಕೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ? ಹಾಗೆ ನಮ್ಮ ಕ್ಯೂಟ್ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ತಿಳಿಸಿ. ಆದಷ್ಟು ಇದೇ ಥರ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಗೊಡ್ಗಾರ ತಿಂದು ಏನಾಗ್ತೈತಪ್ಪ ಚಿನಿ? ಏನಾಗ್ತೈತೆ ಅಂತೆ? ಶೀತ, ಕೆಮ್ಮು, ನೆಗಡಿ, ಜ್ವರ, ಜ್ವರ ಎಲ್ಲದೇ ಹೋಗ್ಬಿಡ್ತದೆ ಈಗ ಗೊಡ್ಗಾರ ತಿಂದ್ಬಿಟ್ರೆ. ಹಾಗೆ ರೊಟ್ಟಿ ಮಾಡಿದ್ರೆ ನಮ್ಮ ಮನೇಲಿ ನೋಡಿ ಇಷ್ಟೆಲ್ಲರಾದಂಥ ಮಾಡ್ಕೊಂಡು ಬಿಡ್ತೀನಿ. ಹಸಿಟ್ಟು ರೊಟ್ಟಿ ಆದರೆ ಇದೇ ಬಾಳು ನಮ್ಮ ಮನೇಲಿ. ಇನ್ನು ಪಾತ್ರೆ ತೊಳಿಬೇಕು, ಸ್ಲ್ಯಾಬ್ ಕ್ಲೀನ್ ಮಾಡಬೇಕು. ಇವತ್ತು ಶನಿದೇವ್ರ ದೇವಸ್ಥಾನದಲ್ಲಿ ಊಟ ಇದೆ. ನಿನ್ನೆ ಕಡೆ ಶ್ರಾವಣ ಅಲ್ವಾ, ಮಾರನೇ ದಿವಸಕ್ಕೆ ನಮ್ಮ ಕಡೆ ಊಟ ಕೊಡ್ತಾರೆ. ಅದು ಗಾಣಿಗ್ರ ಬೀದಿಲಿರೋದು ಶನಿದೇವ್ರ ದೇವಸ್ಥಾನ. ಹಾಗಾಗಿ ಅಲ್ಲಿಗೆ ಬೇರೆ ಹೋಗಬೇಕು. ಹಂಗಾಗಿ ಬರೀ ಸಂಡೇ ಸ್ಪೆಷಲ್ ಮಾರ್ನಿಂಗ್ ಬ್ಲಾಗ್ ಅಷ್ಟೇ ಇದು. ಎಲ್ಲನೂ ತೋರಿಸ್ಬೇಕಲ್ವ ಬಿಹೈಂಡ್ ದ ಸೀನ್ ಹೇಗಿರುತ್ತೆ ಅಂತ. ಹಂಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೀವು ಲೈಕ್ ಮಾಡಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇವತ್ತಿನ ಸಂಡೇ ಸ್ಪೆಷಲ್ ರೊಟ್ಟಿ ಗುಡ್ಗಾರ ಹೇಗಿತ್ತು ಅಂತ. ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.